ಹಾಯ್ ಎವ್ರಿವನ್, 90 ಡೇಸ್ ಪ್ಲ್ಯಾನಲ್ಲಿ ಡೇ 39. ಸೊ ಇವತ್ತು ಬೆಳಗ್ಗೆ ಎದ್ದು ಬಿಟ್ಟು ಫಸ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಯಾಕೆ ಅಂದರೆ ಇವತ್ತು ನಮ್ಮ ಮನೆಯವ್ರ ಜೊತೆ ಹೋಗ್ತಿದ್ದೆ ಅಲ್ವಾ. ಸೊ ಒಂದು 5 ನಿಮಿಷ ಲೇಟ್ ಆಗಿಬಿಟ್ರೆ ಅವ್ರ ಟೈಮಿಗೆ ಅಡ್ಜಸ್ಟ್ ಆಗಬೇಕಲ್ವ ನಾವು. ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟು ಫಸ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಅವ್ರ ಜೊತೆ ಅವ್ರ ಗಾಡಿನಲ್ಲಿ ಸ್ವಲ್ಪ ನನಗೆ ತರಬೇಕೆರೆಗೆ ಡ್ರಾಪ್ ಕೊಟ್ಟು, ಸೊ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕಾಗಿತ್ತು. ಸೊ ಎಲ್ಲೋ ಹಾಕಬೇಕಾಗಿದ್ದು ವೀಡಿಯೋನ, ಸೊ ಎಲ್ಲ ಮಿಸ್ ಆಗಿ ಬಂದಿದೆ. ಬಟ್ ಆದರೂ ನೋಡ್ಕೊಳ್ಳಿ, ಅಂದರೆ ನಮ್ಮ ತೋಟದಲ್ಲಿ ಹರಿಯುವ ನೀರಿದು. ನೆಕ್ಸ್ಟು ಅಲ್ಲಿಂದ ಸೀದಾ ಸೆಂಟರ್ ಹತ್ರ ಬಂದು ಸೆಂಟರ್ ಹತ್ರ ಸೊ ನಂದು ಏನೇನು ಕೆಲಸ ಆಯಿತು ಎಲ್ಲನೂ ಮುಗಿಸ್ಕೊಂಡು, ನಂದು ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಸೀದಾ ಊರಿಗೆ ಹೊರಟೆ. ಸೊ ಅವ್ರ ಅತ್ತೆ ಫೋನ್ ಮಾಡಿದ್ರು. ಸೊ ಇವತ್ತು ಹೊಂಬಾಳೆ ಹೊಡೆದ್ಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ. ಇವತ್ತು ನೋಡಿದ್ದಾರೆ, ಬನ್ನಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅಲ್ಲಿಂದ ಸೀದಾ ಅಂದರೆ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಇದನ್ನು ಮತ್ತೆ ಸೊ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹೊಂಬಾಳೆ ಹೊಡೆದಿದ್ದನ್ನು ನಮ್ಮ ಮಾವ ಅಲ್ಲಿ ಕೂತಿದ್ರು. ಸೊ ಅಲ್ಲೇ ಬುತ್ತಿ ತೊಗೊಂಡು ಬಂದಿದ್ರು, ಅಲ್ಲೇ ಕುತ್ಕೊಂಡು ಊಟ ಎಲ್ಲ ಮುಗಿಸಿ ನೋಡಿ ಅವಾಗಲೇ ತರಿಸಿದೆ ಅಲ್ವಾ. ನಮ್ಮ ತೋಟದಲ್ಲಿ ಹರಿಯುವ ನೀರು ಅಂದರೆ ಕೆರೆ ಇದೆಯಲ್ಲ, ಸೊ ಅಲ್ಲಿಂದ ತೊರೆ ನೀರು ಅಂತ ಬರುತ್ತೆ. ಸೊ ಇಷ್ಟು ಚೆನ್ನಾಗಿತ್ತು. ಇದು ಯಾವುದೋ ಹೊಸ ಥರ ಹೂವು ಹಳ್ಳಿದೆ ಅಂತ ತೋರಿಸ್ತಾ ಇದ್ರು. ಸೊ ನೋಡಿ, ಇದೆ ನಮ್ಮ ತೋಟ. ಅಡಿಕೆ ಗಿಡ ಜೊತೆಗೆ ಇನ್ನೂ ಚಿಕ್ಕ ಚಿಕ್ಕದಿದೆ. ನಮ್ಮ ಮಾವ ಎಳ್ನೀರು ಕೊಡ್ತಾಯಿದ್ರು. ಸೊ ನೋಡಿ ಇನ್ನು ಹೆಂಗಿದ್ದಾರೆ ಫಿಟ್ಟಾಗಿ ನಮ್ಮ ಮಾವ. ಸೊ ಎಳ್ನೀರನ್ನೆಲ್ಲ ಕುಡ್ಕೊಂಡು ಮಜಾ ಮಾಡಿಕೊಂಡು ನಮ್ಮ ಅತ್ತೆ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಸೊಪ್ಪು ಕೊಯ್ತಾ ಇದ್ರು. ಅವ್ರಿಗೊಂಚೂರು ಕಿಲಾಡಿ ಮಾಡಿಕೊಂಡು ತೋಟದಲ್ಲಿರೋ ಸೊಪ್ಪೆಲ್ಲ ಕಿತ್ಕೊಂಡು ಬಿಡ್ತಾವ್ರು ಇವರೇ ಅಂದ್ಕೊಂಡು ಏರಿಬೇಲ್ ನೆಡ್ಕೊಂಡು ಬಂದ್ವಿ. ಸ್ವಲ್ಪ ದೂರಕ್ಕೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಬಂದರು. ಸೊ ನೋಡಿ ನಮ್ಮ ಮನೆಯವ್ರು ಹೊಡಿತಾ ಇದ್ರೆ, ನಮ್ಮ ಸುಬ್ಬಿ ಹೊಡಿಬೇಡ ಅಂತ ಹೇಳಿ ಆಡ್ತಾ ಇದ್ದಾಳೆ. ಆಮೇಲೆ ಅವ್ರಿಗೆ ಹೋಗಿ ಜಗಳ ಆಡಿ ಸಾಕಾಗಿ ಬಂದು ನನ್ನ ಮಗಳಿಗೆ ಬಂದು ಮಲ್ಕೊಂಡ್ಳು.